ಹಲೋ ಎವ್ರಿವನ್, ವೆಲ್ಕಮ್ ಟು ಅರ್ಜುನ ಅಭ್ಯಾಸ. ಸೊ ಇವತ್ತು ನಾನು ಮಾತಾಡ್ತಿರೋದು ನಾನು ಬೆಳಿಗ್ಗೆ ಪೋಸ್ಟ್ ಹಾಕಿದ್ನಲ್ಲ ಅದ್ರ ಬಗ್ಗೆ. ಸೊ ಅದೇ 9th 10th ಸ್ಟೇಟು ಆ್ಯಂಡ್ CBSE ಕ್ಲಾಸಸ್, ಸೈನ್ಸ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ. ಯಾವಾಗಿಂದ ಅಂತ ಕೇಳಿದ್ರೆ ಏಪ್ರಿಲ್ 1st. ಸೊ ಏಪ್ರಿಲ್ 1st ಏಪ್ರಿಲ್ 30ವರೆಗೂ ಯು ಕ್ಯಾನ್ ಕಂಪ್ಲೀಟ್ ಯುವರ್ ಸೈನ್ಸ್. ಅದಾದಮೇಲೆ ವರ್ಷ ಎಲ್ಲ ನೀವು ಬೇಕಾದರೆ ಬೇರೆ ಸಬ್ಜೆಕ್ಟ್ ಪ್ರಿಪೇರ್ ಆಗಿ. ಆ ನಂಬಿಕೆ ನಿಮ್ಮಲ್ಲಿದ್ದರೆ ಜಾಯ್ನ್ ಆಗಿ ಅರ್ಜುನ ಅಭ್ಯಾಸ ಇವತ್ತೇ. ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋಸ್ ಯಾರು ನೋಡ್ತಿದ್ದೀರಾ ಅವ್ರು ಇವಾಗ 10th ಇರೋರು ನೋಡ್ತಿದ್ರೆ, ಇವಾಗ ಏನು 9th ಮುಗಿಸಿ 10th ಬರ್ತಿರಲ್ಲ ಅವ್ರಿಗೆ ಕಳಿಸಿ. ಯಾರೇನೇ ಸ್ಟಾರ್ಟ್ ಮಾಡೋಕ್ಕೆ ಹೋಗಲಿ ಒಂದು 10 ಸಿಮ್ಟಮ್ಸ್ ಇದೆ, ಅದು ಎಲ್ಲರಿಗೂ ಬಂದುಬಿಡುತ್ತೆ. ಏನೇನು ಅಂದರೆ, ಫಸ್ಟು ವಿ ಫೀಲ್ ಸ್ಟಕ್. ಏನೇ ಸ್ಟಾರ್ಟ್ ಮಾಡಲಿ, ಓದೋದು ಏನು ಈ ವರ್ಷ ಇಷ್ಟು 9thವರೆಗೂ ಎಂಜಾಯ್ ಮಾಡಿದ್ದೀನಿ, 10th ಓದಬೇಕು ಅಂದಾಗ ಹೆಂಗೆ ಓದ್ತೀಯಾ ಅಂತ ಬರುತ್ತೆ. ಯಾಕಂದರೆ ನಿನ್ನ ಬಗ್ಗೆ ನಿನಗೆ ಗೊತ್ತಲ್ಲ. ಫಸ್ಟು ಫುಲ್ ಎಂಜಾಯ್ ಮಾಡ್ಕೊಬಂದುಬಿಟ್ಟಿದ್ಯಾ, ಇವಾಗ ಹೇಳ್ತಿದ್ಯಾ ನೀನೇ ನಾನು ಟಾಪರ್ ಹೋಗ್ತೀನಿ, ಈ ವರ್ಷ ಚೆನ್ನಾಗಿ ಓದ್ತೀನಿ ಅಂತ. ಅದಕ್ಕೆ ಕೇಳುತ್ತೆ ಮೈಂಡ್, ಏನು ಕೇಳುತ್ತೆ, ಹೆಂಗೆ ಓದ್ತೀಯಾ, ಐ ಫೀಲ್ ಸ್ಟಕ್. ಆಲ್ಸೋ ಯು ಗೈಸ್ ವಿಲ್ ಆಲ್ಸೋ ಫೀಲ್ ವಾಟ್ ಸ್ಟಕ್. ಅಲ್ಲೇ ನಿಂತ್ಕೊಬಿಡ್ತೀರ, ಏನು ಮಾಡೋದು ನೆಕ್ಸ್ಟು ಅಂತ. ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಐ ವಾಂಟ್ ಟು ಡೂ ಸಮಥಿಂಗ್ ಅಂತ ಬರಬೇಕು. ಆಫ್ಟರ್ ದಟ್ ಐ ಫೀಲ್ ಸ್ಟಕ್, ಯು ವಿಲ್ ಫೀಲ್ ದಟ್ ಐ ವಾಂಟ್ ಟು ಡೂ ಸಮಥಿಂಗ್. ಆ ಸಮಥಿಂಗ್ ಏನು? ಯು ನೀಡ್ ಟು ಪುಟ್ ಹಾರ್ಡ್ ವರ್ಕ್. Hard work and discipline is the best mantra for success, not motivation. ಇವತ್ತು ಕೇಳಿದ್ರೆ ನಾಳೆ ಮಾಡ್ಬೋದು ಮೋಟಿವೇಶನಿಂದ, ನಾಡಿದ್ದು ಮತ್ತೆ ನಿಮಗೆ ಮೋಟಿವೇಶನ್ ಬೇಕು, ಡೋಪಮೈನ್ ಬೇಕು. ದಟ್ ಡೋಪಮೈನ್ ಇಸ್ ಯು ಶುಡ್ ಕನ್ವರ್ಟ್ ದಟ್ ಡಿಸಿಪ್ಲಿನ್ ಇಂಟು ಮೋಟಿವೇಶನ್ ಇಂಟು ಡಿಸಿಪ್ಲಿನ್ ಅಗೇನ್ ಆ್ಯಂಡ್ ಅಗೇನ್. ಫೈಂಡ್ ಯುವರ್ ಓನ್ ಮೋಟಿವೇಶನ್. ನಿಮ್ಗೆ ಏನಕ್ಕೆ ಮಾಡಬೇಕು, ಏನಕ್ಕೆ ಓದಬೇಕು ಅಂತ ಒಂದು ಇರಬೇಕು. ಸೊ ಯು ಫೀಲ್ ಸ್ಟಕ್ ಫಸ್ಟ್ and you feel I want to do something, and next is what do I do. ಏನು ಮಾಡ್ಬೇಕು ನಾನು ಇವಾಗ ಕ್ವಶನ್ ಮಾಡಿ. ಆ್ಯಂಡ್ ಯಾವತ್ತೂ ಆಗಲಿ ಪರ್ಫೆಕ್ಟ್ ಸ್ಟೆಪ್ಗೆ, ಪರ್ಫೆಕ್ಟ್ ಟೈಮ್ಗೆ ಅಂತ ಕಾಯಬೇಡಿ. ದಟ್ ನೆವರ್ ಎಕ್ಸಿಸ್ಟ್. ಪರ್ಫೆಕ್ಟ್ ಟೈಮ್ ಅನ್ನೋದು, ಪರ್ಫೆಕ್ಟ್ ಸ್ಟೆಪ್ ಅನ್ನೋದು ಎಲ್ಲೂ ಎಕ್ಸಿಸ್ಟ್ ಆಗಿಲ್ಲ. ಇವಾಗ ನಾನು ಸ್ಟಾರ್ಟೇ ಮಾಡಿರಲಿಲ್ಲ ಅಂದರೆ ಅರ್ಜುನ ಅಭ್ಯಾಸ, ನನಗೆ 280 ಸಬ್ಸ್ಕ್ರೈಬರ್ಸು ಇರ್ತಿರಲಿಲ್ಲ, ಅಲ್ಲಿ ಇನ್ಸ್ಟಾಲಿ 285 ಫಾಲೋವರ್ಸು ಇರ್ತಿರಲಿಲ್ಲ, ನಾನು ಹಿಂಗೆ ಕ್ಯಾಮ್ರಾ ಮುಂದೆ ಮಾತಾಡ್ತಾನೂ ಇರಲಿಲ್ಲ, ನನಗೆ ಈ ಥರ ಮಾತಾಡೋ ಶಕ್ತಿ ಇದೆ ಅಂತ ನನಗೆ ಗೊತ್ತೂ ಆಗ್ತಿರಲಿಲ್ಲ. ಡೋಂಟ್ ವೇಟ್ ಫಾರ್ ಪರ್ಫೆಕ್ಟ್ ಟೈಮ್, ದಟ್ ನೆವರ್ ಎಕ್ಸಿಸ್ಟ್. ಯಾವುದೇ ಇರಲಿ, ಪರ್ಫೆಕ್ಟ್ ಟೈಮ್ ಅನ್ನೋದು ಇಲ್ಲವೇ ಇಲ್ಲ. ನೀವು ಯಾವ ಟೈಮಲ್ಲಿ ಮಾಡ್ತೀರೋ ಅದೇ ಪರ್ಫೆಕ್ಟ್ ಟೈಮ್. ಅದಕ್ಕೆ ಹೇಳಲ್ವ ದೊಡ್ಡವರು, ಎನಿಥಿಂಗ್ ದಟ್ ಕ್ಯಾನ್ ಸ್ಟಾರ್ಟ್, ಯು ಕ್ಯಾನ್ ಸ್ಟಾರ್ಟ್ ನೌ ಓನ್ಲಿ. ಎನಿಥಿಂಗ್ ದಟ್ ಕ್ಯಾನ್ ವರ್ಕ್ ವಿಲ್ ವರ್ಕ್, ಎನಿಥಿಂಗ್ ದಟ್ ಕ್ಯಾನ್ ಗೋ ರಾಂಗ್ ವಿಲ್ ಗೋ ರಾಂಗ್. ಅಷ್ಟೇ. ಏನಾರ ಒಳ್ಳೇದು ಮಾಡಬೇಕಿತ್ತಂತ ಕರೆಕ್ಟ್ ಟೈಮ್ ಏನು ಅಂದರೆ ಈ ಸಮಯ. ಅದನ್ನು ಉಪಯೋಗಿಸ್ಕೊಳ್ಳಿ. ಇವಾಗಿನ 9th ಬೋರ್ಡ್ ಎಕ್ಸಾಮ್ ಬರೀತಿದ್ರೆ ಪೀಸ್ಫುಲ್ಲಾಗಿ ಬರೀರಿ. ರಜೆ ತೊಗೊತೀರ ತೊಗೊಳ್ಳಿ. ಆಮೇಲೆ ಒಂದು ಸಾರಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನಿಮ್ಮ ಮಾತು ಮೇಲೆ ನೀವು ನಿಂತ್ಕೊಳ್ಳಿ ಅಲ್ವಾ. ನುಡಿದಂತೆ ನಡಿಬೇಕು, ಇಲ್ಲ ಅಂದರೆ ನುಡಿಯೋಕ್ಕೆ ಹೋಗಬಾರ್ದು. ಸೊ ನೀವು ಯಾವ ಟೈಪ್ ಆಫ್ ಪೀಪಲ್ಗೆ ಬಿಲಾಂಗ್ ಆಗ್ತೀರಾ ನೀವು ಯೋಚನೆ ಮಾಡಿ. ಇಲ್ಲ ಸರ್ ಈ ವರ್ಷ ಡೂ ಆರ್ ಡೈ, ನನಗೆ ಅಷ್ಟಿಲ್ವ, ಕಷ್ಟ ಇಲ್ಲ, ಬಟ್ ನಿಮಗೆ ಕಷ್ಟ ಮಾಡಿಕೊಂಡು ಓದು ಅಂತ ಹೇಳೋ ಮನುಷ್ಯ ನಾನಲ್ಲ. ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಮಾಡಿ. ಸೈನ್ಸ್ ಫಿಯರ್ ಏನಿದೆ ಯಾರ್ಯಾರಲ್ಲೆಲ್ಲ ಇದೆ ಅದನ್ನು ರಿಮೂವ್ ಮಾಡೋಕ್ಕೆ ನಾನಿದ್ದೀನಿ. ದೇರ್ ಆರ್ ಓನ್ಲಿ 13 ಚಾಪ್ಟರ್ಸ್. ನಂಗೆ 13 ಡೇಸ್ ಸಾಕು ಪರ್ಫೆಕ್ಟಾಗಿ ನಿಮ್ಗೆ ಅರ್ಥ ಮಾಡ್ಸೋಕ್ಕೆ. ಅಂದರೆ ಕರೆಕ್ಟಾಗಿ ಕೇಳಿಸ್ಕೊಂಡು, ಕರೆಕ್ಟಾಗಿ ನೋಟ್ಸ್ ಬರ್ಕೊಂಡು, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾಡ್ತೀರಾ. ಒಂದು ಸಾರಿ ಜಾಯ್ನ್ ಆಗಿ ನಾನು ಮಾಡೋ ಹಂಗೆ ಮಾಡ್ತೀನಿ. ಸೊ ಫಾರ್ ದಟ್ ಸಬ್ಸ್ಕ್ರೈಬ್ ಟು ಅರ್ಜುನ ಅಭ್ಯಾಸ. ಇಫ್ ಯು ವಾಚಿಂಗ್ ದಿಸ್ ಇನ್ Instagram, you will find that link in bio. You can tap on that link and subscribe to my channel. And ಇಲ್ವಾ ಯೂಟ್ಯೂಬ್ ಹೋಗಿ ಸ್ಪೆಲ್ಲಿಂಗ್ ಬರುತ್ತಾ ಇಲ್ವಾ ಅರ್ಜುನ ಅಭ್ಯಾಸ ಅಂತ, ARJUNAABHYASA ಅಂತ ಟೈಪ್ ಮಾಡಿ. ಫಸ್ಟ್ ಚಾನಲ್ ಬರೋದೇ ನಂದೇ. ಅಷ್ಟು ಫೇಮಸ್ ಮಾಡಿಬಿಟ್ಟಿದ್ದೀರಾ. ಅರ್ಜುನ ಅಭ್ಯಾಸ ಅಂತ ಹುಡಿದ ತಕ್ಷಣ ನಂದೇ ಬರೋಷ್ಟು ಫೇಮಸ್ ಮಾಡಿಬಿಟ್ಟಿದ್ದೀರಾ. ಥ್ಯಾಂಕ್ಸ್ ಫಾರ್ ದಟ್ ಒನ್. ನಿಮ್ಮ ಸೀನಿಯರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ತಾಯಿದ್ದೀನಿ. ಸೊ ನಾನು ಪ್ರಿಡಿಕ್ಟ್ ಮಾಡಿರೋ ಕ್ವಶನಲ್ಲಿ 67 ಮಾರ್ಕ್ಸ್ ಬಂದಿತ್ತು. ಸೊ ಸಾಕು, ಫಸ್ಟ್ ಇಯರ್ ನಂದಿನ್ನ. ಸೊ ನೆಕ್ಸ್ಟ್ ಇಯರ್ ನಿಮಗೆ ಈ ಅರ್ಜುನ ಅಭ್ಯಾಸ ಕಡೆಯಿಂದ ನನ್ನ ಜೊತೆ ಜಾಯ್ನ್ ಆಗಿ, ಪ್ರಿಪೇರ್ ಆಗಿ. ಯಾವ ಕ್ವಶನ್ ಪೇಪರ್ ಬರಲಿ, ಯಾವ ಮೂಲೆಯಿಂದ ಕ್ವಶನ್ ಕೇಳಲಿ, ಯಾವ ಟೆಕ್ಸ್ಟ್ ಬುಕ್ ಯಾವ ಪಾರ್ಟ್ ಒಂದು ಹೈಲೈಟೆಡ್ ಪಾರ್ಟು ಬಾಕ್ಸಿಂದ ಕೇಳಲಿ, ಅದನ್ನೆಲ್ಲ ಬರೆಯೋಂಗೆ ನಾನು ಮಾಡ್ತೀನಿ. ದಟ್ಸ್ ಮೈ ಪ್ರಾಮಿಸ್. ಸೊ ಇವಾಗ ಕರೆಂಟಾಗಿ ಯಾರ್ಯಾರು ಬರೀತಿದ್ದೀರಾ ಅವ್ರಿಗೇನು ಹೇಳೋದು ಅಂದರೆ, ಆಲ್ರೆಡಿ ಯು ಫಿನಿಶ್ 3 ಎಕ್ಸಾಮ್ಸ್. ಲಾಸ್ಟ್ ಮಿಕ್ಕಿರೋದೇ ನಿಮ್ಮ ಮ್ಯಾಥಮೆಟಿಕ್ಸ್ ಅಲ್ವಾ. ಫಿಯರ್ ಬಿಟ್ಬಿಡಿ, ಏನಿಲ್ಲ, 2 ದಿನ ಗ್ಯಾಪ್ ಅಲ್ವಾ. ವರ್ಕೌಟ್ ದಟ್ ಆಲ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕ್ವಶನ್ ಪೇಪರ್ಸ್, ಮಾಡಲ್ ಕ್ವಶನ್ ಪೇಪರ್ಸ್. ಯು ಆರ್ ಸ್ಟಡಿಂಗ್ ಇನ್ ಕರ್ನಾಟಕ ಬೋರ್ಡ್, ದೇ ವಿಲ್ ಗಿವ್ ಫ್ರಮ್ ದಟ್ ಮಾಡಲ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಪಾಸಿಂಗ್ ಪ್ಯಾಕೇಜು ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ಓದ್ಕೊಂಡ್ರೆ ನೋ ನೀಡ್ ಟು ಫಿಯರ್ ಅಬೌಟ್ ದ ಮ್ಯಾಥ್ಸ್ ಆ್ಯಂಡ್ ಆಲ್.
If you are having so much of fear of maths, you can just score 40 to 50 marks, and you can cover other 5 subjects for scoring, and you can score till 90 and all. ಏನಾಗುತ್ತಲ್ಲ, ಏನೂ ಆಗಲ್ಲ. 60 ಮಾರ್ಕ್ಸ್ ಹೋದ್ರೂ ಎಲ್ಲದರಲ್ಲ 100 ತೆಗೀರಿ. ಈಗ ಒಂದು ಸಬ್ಜೆಕ್ಟ್ ಆಗ್ತಿಲ್ಲ ಅಂದರೆ ಮಿಕ್ಕಿ ಸಬ್ಜೆಕ್ಟ್ ಆಗಬೇಕು ತಾನೇ. ಸೊ ಹಂಗೆ ಯೋಚನೆ ಮಾಡಬೇಕು. ಯೋಚನೆ ಮಾಡಿದ್ರೆ ಹೆಂಗಿರ್ಬೇಕು ಗೊತ್ತಾ, ನಾನು ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ಮೇಲೆ ಡೂ ಆರ್ ಡೈ ಮಾಡಬೇಕು. ಅವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲಿಂಗ್ ಬರುತ್ತಲ್ಲ, ದಟ್ ಹಿಟ್ಸ್ ಡಿಫ್ರೆಂಟ್. ಅದನ್ನು ಮಾಡಿ ಪೇರೆಂಟ್ಸ್ನ ಪ್ರೌಡ್ ಮಾಡೋ ಟೈಮ್ ಯಾವಾಗ, ಇಷ್ಟು ದಿನ ಬರ್ತಿರೋ ಮಾರ್ಕ್ಸ್ ಕಾರ್ಡಿಂದ ಅವರಂತೂ ಖುಷಿ ಪಡಲ್ಲ, ಆ ಮಾರ್ಕ್ಸ್ ಕಾರ್ಡ್ ಎಲ್ಲೂ ಕೇಳಲ್ಲ. ಬಟ್ ಕಮಿಂಗ್ ಟು ದಿ ಬೋರ್ಡ್ ಎಕ್ಸಾಮ್, ಫಸ್ಟ್ ಬೋರ್ಡ್ ಎಕ್ಸಾಮ್ ಇಟ್ ಈಸ್ ಅಲ್ವಾ, ಫಸ್ಟ್ ಬೋರ್ಡ್ ಎಕ್ಸಾಮ್. ಸೊ ಇದ್ರ ಬಗ್ಗೆ ಕೇಳ್ತಾರೆ. ನಿಮಗೂ ಫಸ್ಟ್ ಬೋರ್ಡ್ ಎಕ್ಸಾಮ್ಸು, ನಿಮ್ಮ ಪೇರೆಂಟ್ಸ್ಗೂ ನನ್ನ ಮಗ ಬರೀತಿದ್ದಾನೆ, ನನ್ನ ಮಗಳು ಬರೀತೀನಿ ಅನ್ನೋದು ಫಸ್ಟ್ ಎಕ್ಸಾಮ್ಸ್ ಅಲ್ವಾ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಓದೋದು ಯಾರ ಕೈಯಲ್ಲಿರೋದು, ನಿಮ್ಮ ಕೈಯಲ್ಲಿರೋದು. ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ಡಿಸೈಡ್ ಟು ಮೂವ್, ಯು ಮೂವ್ ಫಸ್ಟ್ ದೆನ್ ಡಿಸೈಡ್. ಅಂದರೆ ಓದಬೇಕು, ನಾನು ಓದ್ತೀನಿ 1 ಅವರ್ ಆದಮೇಲೆ ಓದ್ತೀನಿ, ಆ 1 ಅವರ್ ಬರೋದೇ ಇಲ್ಲ. ಫಸ್ಟ್ ಬುಕ್ ಇಟ್ಕೊಳ್ಳಿ, ಆಮೇಲೆ ಬಂದೇ ಬರುತ್ತೆ. ಒಂದು 4 ದಿನ ಕಂಟಿನ್ಯೂಸ್ ಬುಕ್ ಹಿಡ್ಕೊಂಡು ಕೂತ್ಕೊಬಿಡಿ, ಬೇಜಾರಾಗನ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯಾವುದೇ ಅಷ್ಟೇ, ಅದನ್ನೇ ಡಿಸಿಪ್ಲಿನ್ ಅನ್ನೋದು. ಐ ಹ್ಯಾವ್ ಪ್ರಾಮಿಸ್ ಟು ಮೈ ಸೆಲ್ಫ್, ಐ ವಿಲ್ ಡೂ ಇಟ್ ಅನ್ಬೇಕಷ್ಟೇ. ನಾನು ಪ್ರಾಮಿಸ್ ಮಾಡಿದ್ದೀನಿ ನನ್ನ ಸೆಲ್ಫ್ಗೆ, ಈ ವರ್ಷ ನಾನು ಕಮ್ ಬ್ಯಾಕ್ ಕೊಡೋಕ್ಕೆ ರೆಡಿ ಆಗಿದ್ದೀನಿ. ಸೊ ಯಾರ್ಯಾರೆಲ್ಲ ಮಾತಾಡಿದ್ರು ಅವ್ರಿಗೆಲ್ಲ ರಿಪ್ಲೈ ಕೊಡೋಕ್ಕೆ ರೆಡಿ ಆಗಿದ್ದೀನಿ. ಯಾವುದರಿಂದ, ಮಾರ್ಕ್ಸಿಂದ. ಆ ಮಾರ್ಕ್ಸ್ ಯಾವಾಗ ಬರೋದು, ಕರೆಕ್ಟಾಗಿ ಇವತ್ತಿಗೆ 1 ವರ್ಷಕ್ಕೆ ಬರುತ್ತೆ. ಈ 365 ಡೇಸ್ನೂ ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ಇರೋ 13 ಚಾಪ್ಟರ್ಸ್ ಹೇಳ್ತಿಲ್ವಾ, ಈಸಿ. ಅದರಲ್ಲಿ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಅಂತ ಬಂದರೆ ದಟ್ ಇಸ್ ಟೂ ಈಸಿ. ನೋ ನೀಡ್ ಟು ಫಿಯರ್ ಅಬೌಟ್ ನ್ಯೂಮರಿಕಲ್ಸ್. ಈ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್, ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಅಂತ ಕೆಮಿಸ್ಟ್ರಿ 4 ಚಾಪ್ಟರ್ ಇರೋದು. ಒಂದು ಸಾರಿ ಆ ಪಾಠಗಳನ್ನ ಕೇಳಿಬಿಟ್ರೆ ಇಷ್ಟು ಈಸಿನ 10th ಅಂದ್ಬಿಡ್ತೀರ, ಅಷ್ಟು ಈಸಿ ಇದ್ದಾವೆ. ಏನು ಚಾಪ್ಟರ್ಸ್ ಯಾವುದೂ ಕಷ್ಟ ಇಲ್ಲ. ಕಮಿಂಗ್ ಟು ದಿಸ್ ಫಿಸಿಕ್ಸ್ ಸೆಕ್ಷನ್, ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್, ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ಲೆಕ್ಷನ್. ಈ 4 ಚಾಪ್ಟರ್ ಅಂತೂ ಹೆವಿ. ಅಂದರೆ ರಿಯಲ್ ಆಗಿರೋದೇ ಫಿಸಿಕ್ಸ್, ಅಂದರೆ ರಿಯಲ್ ಲೈಫ್ ಇಸ್ ರಿಫ್ಲೆಕ್ಷನ್. ಅಂದರೆ ಇವಾಗ ನನ್ನ ಮುಖದ ಮೇಲೆ ಆಗ್ತಿರೋದು ರಿಫ್ಲೆಕ್ಷನ್. ಆ ಥರ ರಿಯಲಿಸ್ಟಿಕ್ ಕಲಿಯೋದು ನೀವು ಫಿಸಿಕ್ಸಲ್ಲಿ. ಸೊ ನಾನು ಹೇಳೋದೇನು ಅಂದರೆ, ಕರೆಕ್ಟಾಗಿ ನೀವು ಡಿಸೈಡ್ ಮಾಡಿಕೊಂಡು ಒಂದು ಸಾರಿ ನಿಮ್ಮ ಮನಸ್ಸಲ್ಲಿ ಈ ವರ್ಷದ್ದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಯು ಆರ್ ಗೆಟ್ಟಿಂಗ್ 625 ಔಟ್ ಆಫ್ 625, either 620, and the parents are getting proud, feel on you, and other relatives are burning, stomach burn. ರಿಲೇಟಿವ್ಸ್ನ ಬರ್ನ್ ಮಾಡಿಸೋದಿಲ್ಲ, ಅದರಲ್ಲಿರೋ ಖುಷಿ ಯಾವುದ್ರಲ್ಲೂ ಇಲ್ಲ. ಎದುರುಗಡೆ ಅಷ್ಟೇ ಮಸ್ತು, ಒಳಗಡೆ ಅಯ್ಯೋ ನೋಡ್ದಾ ಅಂತ ಆ ಥರ ಮಾಡಿಸ್ಬೇಕು ಅಂದರೆ ನೀವು ರೆಡಿಯಾಗಿರ್ಬೇಕು ಫಸ್ಟ್. ಸೊ ನಿಮ್ಮನ್ನು ಓದ್ಸೋಕ್ಕೆ ನಾನು ರೆಡಿ, ನನ್ನ ಜೊತೆ ಸೇರಿಕೊಂಡು ಓದೋಕ್ಕೆ ನೀವು ರೆಡಿಯಾಗಿದ್ದರೆ ಐ ವಿಲ್ ಬಿ ಮೆಂಟರಿಂಗ್ ಯು ಪೀಪಲ್ ಫಾರ್ ಯುವರ್ board exams course only. Join me now, and I wish you a happy year and a successful year for both CBSE and state board students. And with that, I am thanking you people for watching this video. And if you find any motivation here and anything positive, you can share to your friends now. And who are all suffering from science, tell them Arjuna Abhyasa is there for science, and no need to worry about the science, and the remaining subject is left to you guys. Science, I am there for you guys. So for that, subscribe to Arjuna Abhyasa now